ಮೋದಿ ಕೇರ್ ಮಾರ್ನಿಂಗ್. ನಾನು ಮಮತಾ ಮಾಡುವ ನಮಸ್ಕಾರಗಳು. ಬನ್ನಿ, ಇವಾಗ ಒಂದು ಹೊಸ ಸ್ಕೀಮ್ ಬಿಟ್ಟಿದ್ದಾರೆ ಮೋದಿ ಕೇರಲ್ಲಿ. ಏನಪ್ಪ ಅಂತೇಳಿದ್ರೆ ಹೊಸ ಪ್ಲ್ಯಾನ್. ಮೋದಿ ಕೇರ್ ಪ್ರೆಸೆಂಟ್ ದ ಸ್ಪಾನ್ಸರ್ ಕ್ಲಬ್. ಸೊ ಈ ಸ್ಪಾನ್ಸರ್ ಕ್ಲಬ್ ಏನು, ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಸೊ ಮಾಡೋದ್ರಿಂದ ನಮಗೇನು ಬೆನಿಫಿಟ್ಸು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ದ ಸ್ಪಾನ್ಸರ್ ಕ್ಲಬ್ ವ್ಯಾಲಿಡ್ ಓನ್ಲಿ ಫಾರ್ ಡಿಸೆಂಬರ್ 2020. ಇದನ್ನು ತಿಳ್ಕೊಳ್ಳಿ. ಓನ್ಲಿ ಫಾರ್ ದಿಸ್ ಮಂತ್, ಬರೀ ಡಿಸೆಂಬರ್ಗೆ ಮಾತ್ರ. ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ 1% ಕಂಪನಿ ಬಿ ವಿ ಪೂಲ್. ಸೊ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ, ಸೊ ನಿಮಗೆ ಕಂಪನಿ ಬಿ ವಿ ಏನಿರುತ್ತೆ ಅದರಲ್ಲಿ 1% ಪೂಲ್ ನಿಮಗೆ ಪೇ ಮಾಡ್ತಾರೆ. ಸೊ ಕಂಪನಿ ಬಿ ವಿ ಅಂತ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳೋದಾದರೆ, ಈಗ 1 ಕೋಟಿ ಕಂಪನಿ ಬಿ ವಿ ಬಂದಿದೆ ಅಂದರೆ ಅದರಲ್ಲಿ 1% ಈ ಒಂದು ಇದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಕಂಪನಿಯವರು. ಸೊ ಬನ್ನಿ, ಹೇಗಿದು ವರ್ಕ್ ಆಗುತ್ತೆ, ಯಾವ ಥರ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು, ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮಗೇನು ಯೂಸಸ್ ಅಂತ ತಿಳ್ಕೊಳ್ಳೋಣ. ಹೌ ಟು ಎಂಟರ್ ದ ಸ್ಪಾನ್ಸರ್ ಕ್ಲಬ್. ಸೊ ಯಾವ ರೀತಿ ನಾವು ಎಂಟ್ರಿ ಆಗಬೇಕಂದ್ರೆ, ನಾವು ಪರ್ಸ್ನಲ್ ಬಿಲ್ಲಿಂಗ್ ಮಾಡಬೇಕು. ಎಷ್ಟು ಅಂದರೆ ಮಿನಿಮಮ್ 2000, ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ಮಾಡಬಹುದು. ಸೊ ಮಿನಿಮಮ್ 2000 ನಾವು ಬಿಲ್ ಮಾಡೋದ್ರಿಂದ ಈ ಒಂದು ಸ್ಪಾನ್ಸರ್ ಕ್ಲಬ್ಗೆ ಎಂಟರ್ ಆಗ್ತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾನು ಅಥವಾ ನೀವು ಡೈರೆಕ್ಟ್ ಇಬ್ಬರನ್ನು ಜಾಯಿನ್ ಮಾಡಬೇಕು. ಸೊ ಯಾವಾಗ, ಡಿಸೆಂಬರ್ ಒಳಗಡೆ ಇಬ್ಬರು ನ್ಯೂ ಜಾಯಿನಿನ ಸ್ಪಾನ್ಸರ್ ಮಾಡಬೇಕು. ನಿಮಗೆ ಡೈರೆಕ್ಟ್ ಆಗಿರಬೇಕು. ನಿಮ್ಮ ಡೌನ್ಲೈನ್ಸಲ್ಲಿ ಎಲ್ಲ ನೀವೇ ಡೈರೆಕ್ಟಾಗಿ 2 ನ್ಯೂ ಜಾಯಿನಿ ಮಾಡಬೇಕು. ಸೊ ಆ್ಯಕ್ಟಿವೇಟ್ ಈಚ್ ನ್ಯೂ ಜಾಯಿನಿ ಬೈ ಬಿಲ್ಲಿಂಗ್ ಮಿನಿಮಮ್ ₹2000. ನೀವೇ ಅಲ್ಲ ಮಿನಿಮಮ್ ಬಿಲ್ಲಿಂಗ್ 2000 ಮಾಡೋದು. ನೀವು ಯಾರು ಇಬ್ಬರು ನ್ಯೂ ಜಾಯಿನಿನ ಮಾಡ್ತೀರಾ ಅವ್ರ ಕೈಯಿಂದ ಕೂಡ ನೀವು 2000 ಬಿಲ್ಲಿಂಗ್ ಮಾಡಿಸ್ಬೇಕು. 2000 ಅಂದರೆ ಡಿ ಪಿ ವ್ಯಾಲ್ಯೂ, MRP ಎಲ್ಲ ಡಿ ಪಿ ವ್ಯಾಲ್ಯೂ ಆಗಿರಬೇಕು, ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂ. ಸೊ ಹೌ ಟು ಸ್ಕೋರ್ ಇನ್ ದ ಸ್ಪಾನ್ಸರ್ ಕ್ಲಬ್. ಹೇಗೆ ಈ ಥರ ಜಾಯಿನ್ ಮಾಡೋದ್ರಿಂದ ನಮಗೇನು ಉಪಯೋಗ, ನಮಗೇನು ಬೆನಿಫಿಟ್ಸ್ ತಿಳ್ಕೊಳ್ಳೋಣ. ಸೊ ಫಸ್ಟ್ ಸೆಂಚುರಿ ಅಂದರೆ ನಿಮಗೆಲ್ಲ ಗೊತ್ತು, ಕ್ರಿಕೆಟಲ್ಲಿ 4 ಹೊಡೆದ್ರೆ ಸೆಂಚುರಿ ಅಂತ ಹೇಳ್ತೀವಿ. ಇಲ್ಲಿ ಹೇಗೆ ಸೆಂಚುರಿ ಮಾಡಬೇಕು ಅಂತ ಹೇಳೋದಾದರೆ, ನೀವು 100 ಪಾಯಿಂಟ್ಸ್ ಸ್ಕೋರ್ ಮಾಡ್ಬೋದು. ಏನು ಮಾಡಬೇಕಪ್ಪ ಅದಕ್ಕೆ ಅಂತ ಹೇಳಿದ್ರೆ, ಮಿನಿಮಮ್ ನೀವು ಇಬ್ಬರು ಫ್ರಂಟ್ ಲೈನ್ಸ್ನ ಜಾಯಿನ್ ಮಾಡಿ ಅವ್ರ ಹತ್ರ ₹2000 ಬಿಲ್ಲಿಂಗ್ ಮಾಡಬೇಕು. ಸೊ ಅಬೋವ್ 2000 ಬಟ್ ಲೆಸ್ ದೆನ್ 3000. ಓಕೆ, 2000 ಇದು ಲೆಸ್ ದೆನ್ 3000. ಫಸ್ಟ್ ಸೆಂಚುರಿಗೆ ಈ ಥರ ಒಂದು ಕಂಡೀಷನ್ ಇದೆ. 2000ದಿಂದ 3000ವರೆಗೂ ಡಿ ಪಿ ವ್ಯಾಲ್ಯೂ ಬಿಲ್ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ 100 ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟು ಡಬಲ್ ಸೆಂಚುರಿ ಅಂತ ಇಟ್ಕೊಳ್ಳಿ. ಡಬಲ್ ಸೆಂಚುರಿ ಅಂದರೆ 4 4 ಹೊಡೆದ್ರಿ ಅಂತ ಇಟ್ಕೊಳ್ಳಿ. 4 ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಸೊ ನೀವೀಗ ಫ್ರಂಟ್ ಲೈನ್ ಯಾರು ನ್ಯೂ ಜಾಯಿನ್ ಮಾಡಿರ್ತೀರ, ಮಿನಿಮಮ್ ಇಬ್ಬರು, ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಅವ್ರ ಹತ್ರ ಮಿನಿಮಮ್ ಬಿಲ್ಲಿಂಗ್ ₹3000 ಮಾಡಬೇಕು. ಓಕೆ, ₹3000 ನೀವೇನಾದರೂ ಮಿನಿಮಮ್ ಬಿಲ್ಲಿಂಗ್ ಮಾಡಿಸಿದ್ರೆ ಡಬಲ್ ಸೆಂಚುರಿಗೆ ಎಂಟ್ರಿ ಆಗ್ತೀರಾ. ಸೊ ಇಬ್ಬರ ಹತ್ರ ₹3000 ನೀವು ಬಿಲ್ಲಿಂಗ್ ಮಾಡಿಸಿದ್ರೆ ಡಬಲ್ ಸೆಂಚುರಿ, ನೀವು 200 ಪಾಯಿಂಟ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಸಿಕ್ಸರ್ ಅಂದರೆ ಕ್ರಿಕೆಟಲ್ಲಿ 6 ಅಂತ. ಸೊ ಇಲ್ಲಿ ಸಿಕ್ಸರ್ ಅಂದರೆ ಏನಪ್ಪ ಅಂದರೆ, ಸಿಂಪಲ್, ನೀವು 6 ಜನ ನ್ಯೂ ಜಾಯಿನರ್ಸ್ನ ಜಾಯಿನ್ ಮಾಡಿದ್ರೆ, ಸೊ ಮಿನಿಮಮ್ ₹2000 ಬಿಲ್ಲಿಂಗ್ ಮಾಡಿಸಿದ್ರೆ 100 ಪಾಯಿಂಟ್ಸ್ 6 ನ್ಯೂ ಜಾಯಿನರ್ಸ್ಗೂ ಸಿಗುತ್ತೆ. ಎಕ್ಸ್ಟ್ರಾ 100, ಟೋಟಲಿ 700 ಪಾಯಿಂಟ್ಸ್ನ ನೀವು ಗೇನ್ ಮಾಡ್ಬೋದು 6 ನ್ಯೂ ಜಾಯಿನರ್ಸ್ನ ಮಾಡೋದ್ರಿಂದ. ಸೊ 6 ನ್ಯೂ ಜಾಯಿನರ್ಸ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಪ್ರೆಸಿಡೆನ್ಷಿಯಲ್ ಇದಕ್ಕೆ ಕೂಡ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಪವರ್ ಆಫ್ 6 ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಎಲ್ಲರೂ ಕೂಡ ಸಿಕ್ಸರ್ಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ತಿಳ್ಕೊಳ್ಳೋಣ ಬನ್ನಿ, ಈ ಥರ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಹೇಗೆ ನಮಗೆ ಯೂಸಸ್ ಮತ್ತು ವಿತ್ ಎಕ್ಸಾಂಪಲ್. ಸೊ ಇಲ್ಲಿ ನೀವು ನೋಡ್ಬೋದು, ಈಗ ನೀವು ಒಂದು 6 ಮೆಂಬರ್ಸ್ನ ಜಾಯಿನ್ ಮಾಡ್ತಿದ್ದೀರಾ. ಸೊ ಮೊದಲನೇದಾಗಿ ನೀವೇನು ಮಾಡಿದ್ರಿ, ₹2000 ಐಟಮ್ ತೊಗೊಂಡಿದ್ದೀರಾ. ಡಿ ಪಿ ರೇಟಿಗೆ ₹2000 ಐಟಮ್ ತೊಗೊಂಡಿದ್ದೀರಾ. ಸೊ ನೀವೀಗ ಒಂದು 6 ಜನನ ಜಾಯಿನ್ ಮಾಡಿದ್ದೀರಾ. ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ಎಗೆ 4000 ಅವ್ರು ತೊಗೊಂಡಿದ್ದಾರೆ ಡಿ ಪಿ ವ್ಯಾಲ್ಯೂ. ಸೊ ಬಿ ಬಂದು 3500 ಪರ್ಚೇಸ್ ಮಾಡಿದ್ದಾರೆ, ಸಿ ಬಂದು 3000 ಪರ್ಚೇಸ್ ಮಾಡಿದ್ದಾರೆ, ಡಿ ಬಂದು 2500ಗೆ, ಇ ಬಂದು 2000ಗೆ, ಎಫ್ ಬಂದು 2000ಗೆ. ಸೊ ಟೋಟಲಿ ನೀವು ಸ್ಕೋರ್ ಮಾಡಿರೋದು ಇಲ್ಲಿ 1000 ಪಾಯಿಂಟ್ಸ್. ಓಕೆ, ಸೊ 1000 ಪಾಯಿಂಟ್ಸ್ ನೀವು ಸ್ಕೋರ್ ಮಾಡಿರೋದ್ರಿಂದ ನಿಮಗೇನಾಗುತ್ತೆ ಅಂದರೆ 3 ಡಬಲ್ ಸೆಂಚುರಿ ಸಿಗುತ್ತೆ, 200 ಪಾಯಿಂಟ್ಸ್ ಈಚ್. ಓಕೆ, ಸೊ ನೀವು ಡಬಲ್ ಸೆಂಚುರಿ ಮಾಡಬೇಕಾದ್ರೆ ಅಂತ ಹೇಳಿದ್ವಲ್ಲ, 3000 ಇಬ್ಬರು ಮಿಲ್ ಮಾಡಿದ್ರೆ ನಿಮಗೆ ಡಬಲ್ ಸೆಂಚುರಿ ಸಿಗುತ್ತೆ ಅಂತ. ಇಲ್ಲಿ ನಿಮಗೆ 3 ಡಬಲ್ ಸೆಂಚುರಿ ಸಿಗ್ತಿದೆ. ಯಾಕೆ ಅಂದರೆ ಒಂದು 4000 ಇದೆ, 3500 ಮತ್ತು 3000 ಇರೋದ್ರಿಂದ. ಸೊ ನೀವು ನೋಡ್ಬೋದು, ಫ್ರಮ್ ಎ, ಬಿ ಆ್ಯಂಡ್ ಸಿ. ಸೊ ಎ, ಬಿ ಆ್ಯಂಡ್ ಸಿ ಇಂದ ನಿಮಗೆ ಎಕ್ಸ್ಟ್ರಾ 200 ಪಾಯಿಂಟ್ಸ್ ಈಚ್. ಓಕೆ,
ಪಾಯಿಂಟ್ಸ್ ಈಚ್, ಒಬ್ಬೊಬ್ಬರ ಮೇಲೆ 200 ಎಕ್ಸ್ಟ್ರಾ ಪಾಯಿಂಟ್ಸ್ ಸಿಗ್ತಾಯಿದೆ. ಅದಾದಮೇಲೆ 3 ಸೆಂಚುರೀಸ್ ಅಂದರೆ 4 ಹೊಡೆದಿರೋದು 100 ಪಾಯಿಂಟ್ಸ್ ಈಚ್. ಸೊ ಒಬ್ಬೊಬ್ಬರಿಗೆ 100 ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಗ್ತಿದೆ. ಏನು ನೀವು 2500 2000 ಬಿಲ್ ಮಾಡಿಸಿದ್ದೀರಾ ಅವ್ರಿಗೆ ಈಚ್ 100 ಪಾಯಿಂಟ್ಸ್ ಎಕ್ಸ್ಟ್ರಾ ಬೋನಸ್ ಸಿಗ್ತಿದೆ. ಸೊ ಫ್ರಮ್ DE&F ಪ್ಲಸ್ ಸಿಕ್ಸರ್ ಮಾಡಿದ್ದೀರಲ್ಲ 6 ಜನನ ಜಾಯಿನ್ ಮಾಡಿರೋದ್ರಿಂದ ಎಕ್ಸ್ಟ್ರಾ 100 ಬೋನಸ್ ಪಾಯಿಂಟ್ಸ್ ಸಿಗ್ತಿದೆ. ನೀವು ಈಗ ನೋಡ್ಬೋದು ಯಾವ ರೀತಿ ನಿಮಗೆ ಒಂದು ಪಾಯಿಂಟ್ಸ್ ಎಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ಆ್ಯಡ್ ಆಗಿದೆ ಅಂತ. ಸೊ A B C ಇಂದ ಈಚ್ ಪರ್ಸನಿಂದ 200 ಎಕ್ಸ್ಟ್ರಾ ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ 600 ಆಯಿತು. ಮತ್ತು ಈ 3 ಮೆಂಬರ್ಸಿಂದ 100 ಪಾಯಿಂಟ್ಸ್ ಅಂದರೆ 900 ಮತ್ತು 1000 ಪಾಯಿಂಟ್ಸ್ನ ನೀವು ಸ್ಕೋರ್ ಮಾಡಿದ್ದೀರಾ. ಓಕೆ, ಯುವರ್ ಟೋಟಲ್ 1000 ಎಕ್ಸ್ಟ್ರಾ ಪಾಯಿಂಟ್ಸ್ನ ನೀವು ಸ್ಕೋರ್ ಮಾಡ್ತೀರಾ ಈ ರೀತಿ 6 ಲೆಗ್ಸಲ್ಲಿ ನೀವು ವರ್ಕ್ ಮಾಡಿದ್ರೆ. ಸೊ ಸ್ಪಾನ್ಸರ್ ಕ್ಲಬ್ ರಿವಾರ್ಡ್ಸ್ ಹೇಗೆ ಅಂತ ನಾನು ನಿಮ್ಗೆ ಹೇಳಿದೆ. ಮೋದಿಕೇರ್ ವಿಲ್ ಪುಟ್ ಆನ್ ಅಮೌಂಟ್ ಈಕ್ವಲ್ ಟು 1% ಆಫ್ ಕಂಪನಿ BV ಇನ್ ದ ಸ್ಪಾನ್ಸರ್ ಕ್ಲಬ್ ಪೂಲ್. ಸೊ ಸ್ಪಾನ್ಸರ್ ಕ್ಲಬ್ಗೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತೀರಾ, ಮೋದಿಕೇರ್ದು ಒಂದು ಮಂತ್ದು ಟೋಟಲ್ BV ಏನಿದೆ ಅದರಿಂದ 1% ಪೂಲ್ ತೆಗೆದು ನಮ್ಮೆಲ್ಲರಿಗೂ ಡಿವೈಡ್ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಕನ್ಸಲ್ಟೆಂಟ್ಸ್ಗೂ ಪೂಲ್ ಅಂದರೆ ಏನು ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಈ ರೀತಿ ಡಿವೈಡ್ ಮಾಡ್ತಾರೆ. The sponsor club pool will be divided by the sum of points scored by all consultant in the sponsor club. ಸೊ ನೀವು ಯಾವ ರೀತಿ 6 ಲೈನ್ಸ್ನ ಮೇಂಟೈನ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಡಿವೈಡ್ ಮಾಡಿ ನಿಮ್ಮ BV ಎಷ್ಟಿದೆ ಅದ್ರ ಮೇಲೆ ನಿಮಗೆ ಒಂದು ಇನ್ಕಮ್ ಜನ್ರೇಟ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿರುವಂಥ ಕಂಡೀಷನ್ಸ್ ಇವರೆಲ್ಲ ಕೂಡ ನಿಮ್ಮ ಡೈರೆಕ್ಟ್ ಡೌನ್ಲೈನ್ಸ್ ಆಗಿರ್ಬೋದು. ಸೊ ನನ್ನ ಡೌನ್ಲೈನ್ ಅಂಡರಲ್ಲಿ ಬಂದಿದ್ದಾರೆ, ಆ ಥರ ಎಲಿಜಿಬಿಲಿಟೀಸ್ ಇಲ್ಲ. ನಿಮ್ಮ ಡೈರೆಕ್ಟ್ ಡೌನ್ಲೈನ್ನ ನೀವು ಮಾಡಬೇಕು. ಸೊ ಯಾರೇ ನೀವು ಜಾಯ್ನ್ ಆದರೂ ಮಿನಿಮಮ್ 2000 ರೂಪೀಸ್ DP ವ್ಯಾಲ್ಯೂಗೆ ಬಿಲ್ ಆಗಿರಬೇಕು. ಮತ್ತು ನೀವು ಕೂಡ 2000 ರೂಪೀಸ್ DP ವ್ಯಾಲ್ಯೂ ಬಿಲ್ ಮಾಡಿರಬೇಕು. ಇದು ಕಂಡೀಷನ್ಸ್. ಮತ್ತು ಡಿಸೆಂಬರ್ 31 ನಿಮಗೆ ಟೈಮ್ ಇರುತ್ತೆ. ಇನ್ನೂ ಒಂದು ಮೇನ್ ಕಂಡೀಷನ್ ಇದೆ ತಿಳ್ಕೊಳ್ಳಿ, ಯಾರನ್ನೇ ನೀವು ಜಾಯಿನ್ ಮಾಡಿದ್ರು KYC ಮ್ಯಾಂಡೇಟ್ರಿ. ಸೊ KYC ಇಲ್ಲದೆ ನೀವು ಮೆಂಬರ್ ಮಾಡಿ ಅವ್ರು ನ್ಯೂ ಜಾಯಿನಿ 2000 ಅಲ್ಲ 4000 ಪರ್ಚೇಸ್ ಮಾಡಿದರೂ ಕೂಡ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಸಿಗಲ್ಲ. KYC ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತೆ. ಸೊ ಈ ಎಲ್ಲ ಕಂಡೀಷನ್ಸ್ ಇದೆ, ಕಂಡೀಷನ್ಸ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎಲ್ಲರೂ ಕೂಡ ಎಲ್ಲ ಕನ್ಸಲ್ಟೆಂಟ್ಸ್ 7%ಇಂದ GBD ಕೂಡ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಸೊ ಎಲ್ಲರೂ ಭಾಗವಹಿಸಿ ನ್ಯೂ ಲೈನ್ನ ಜನ್ರೇಟ್ ಮಾಡಿ ನಮ್ಮ ಕಂಪನಿ ಏನು ಒಂದು ಆಫರ್ ಕೊಟ್ಟಿದೆ ಆಫರನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.